ನಮಸ್ಕಾರ ವೀಕ್ಷಕರೇ, ಶೋಧಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹೇಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಈ ಪ್ರಖ್ಯಾತ ನುಡಿಗಳನ್ನು ಕೇಳದ ಭಾರತೀಯರೇ ಇಲ್ಲ. ಕೇವಲ 39 ವರ್ಷಗಳ ಅಲ್ಪಾವಧಿಯ ಜೀವನದಲ್ಲಿ ಭಾರತದ ಸನಾತನ ಧರ್ಮ ಮತ್ತು ಸಂಸ್ಕೃತಿಯನ್ನು ಜಗತ್ತಿನಾದ್ಯಂತ ಪಸರಿಸಿದ ಆ ಮಹಾನ್ ಚೇತನವೇ ಸ್ವಾಮಿ ವಿವೇಕಾನಂದರು. ಇಂದು ನಾವು ನಮ್ಮ ಚಾನಲಲ್ಲಿ ಯುವಶಕ್ತಿಯ ದಾರಿದೀಪವಾಗಿದ್ದ ವಿವೇಕಾನಂದರ ಕಿರುಪರಿಚಯವನ್ನು ನೋಡೋಣ ಬನ್ನಿ. ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ಶೋಧಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜನವರಿ 12, 1863ರಂದು ಕೋಲ್ಕತ್ತಾದಲ್ಲಿ ವಿಶ್ವನಾಥ ದತ್ತ ಮತ್ತು ಭುವನೇಶ್ವರಿ ದೇವಿಯವರ ಮಗನಾಗಿ ಜನಿಸಿದ ಇವರ ಬಾಲ್ಯದ ಹೆಸರು ನರೇಂದ್ರನಾಥ ದತ್ತ. ನರೇಂದ್ರ ಬಾಲ್ಯದಿಂದಲೇ ತೀಕ್ಷ್ಣ ಬುದ್ಧಿವಂತ ಹಾಗೂ ಜ್ಞಾನದ ಹಸಿವುಳ್ಳವರಾಗಿದ್ದರು. ಕೇವಲ ಪುಸ್ತಕದ ಜ್ಞಾನಕ್ಕಷ್ಟೇ ಸೀಮಿತವಾಗದ ನರೇಂದ್ರನಿಗೆ ಭಗವಂತನನ್ನು ನೋಡಬೇಕು, ಸತ್ಯವನ್ನು ಅರಿಯಬೇಕು ಎಂಬ ತೀವ್ರ ಹಂಬಲವಿತ್ತು. ಕಾಣಸಿಕ್ಕ ಪ್ರತಿಯೊಬ್ಬ ಸಾಧು ಸಂತರನ್ನು ಅವರು ನೀವು ದೇವರನ್ನು ನೋಡಿದ್ದೀರಾ ಎಂದು ಪ್ರಶ್ನಿಸುತ್ತಿದ್ದರು. ನರೇಂದ್ರನ ಈ ಹುಡುಕಾಟ ಕೊನೆಗೊಂಡಿದ್ದು ದಕ್ಷಿಣೇಶ್ವರದ ಸಂತ ಶ್ರೀ ರಾಮಕೃಷ್ಣ ಪರಮಹಂಸರನ್ನು ಭೇಟಿಯಾದಾಗ. ನರೇಂದ್ರನ ಅದೇ ಪ್ರಶ್ನೆಗೆ ಪರಮಹಂಸರು, ಹೌದು ನರೇಂದ್ರ, ನಾನು ದೇವರನ್ನು ನೋಡಿದ್ದೇನೆ, ನಿನ್ನನ್ನು ನೋಡುತ್ತಿರುವಷ್ಟೇ ಪ್ರತ್ಯಕ್ಷನಾಗಿ ಸ್ಪಷ್ಟವಾಗಿ ನೋಡಿದ್ದೇನೆ ಎಂದು ಉತ್ತರಿಸಿದರು. ಗುರುಗಳ ಆಧ್ಯಾತ್ಮಿಕ ಶಕ್ತಿ ಮತ್ತು ನಿಷ್ಕಲ್ಮಶ ಪ್ರೀತಿ ನರೇಂದ್ರನನ್ನು ಸಂಪೂರ್ಣವಾಗಿ ಬದಲಾಯಿಸಿತು. ಮುಂದೆ ರಾಮಕೃಷ್ಣರ ಮಹಾಸಮಾಧಿಯ ನಂತರ ನರೇಂದ್ರನಾಥರು ಸನ್ಯಾಸ ದೀಕ್ಷೆ ಪಡೆದು ಸ್ವಾಮಿ ವಿವೇಕಾನಂದರಾದರು. ವಿವೇಕಾನಂದರ ಜೀವನ ಅತ್ಯಂತ ಮಹತ್ವದ ತಿರುವು ಬಂದಿದ್ದು 1893ರಲ್ಲಿ ಅಮೆರಿಕದ ಚಿಕಾಗೋದಲ್ಲಿ ನಡೆದ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾರತದ ಪ್ರತಿನಿಧಿಯಾಗಿ ಅವರು ಭಾಗವಹಿಸಿದರು. ವೇದಿಕೆಯ ಮೇಲೆ ನಿಂತು ಅವರು ಮಾತನಾಡಲು ಪ್ರಾರಂಭಿಸುತ್ತಲೇ ಅಮೆರಿಕದ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಎಂದು ಸಂಬೋಧಿಸಿದರು. ಈ ಮಾತುಗಳನ್ನು ಕೇಳಿ ಇಡೀ ಸಭಾಂಗಣ 2 ನಿಮಿಷಗಳ ಕಾಲ ಚಪ್ಪಾಳೆಯ ಸುರಿಮಳೆಯನ್ನೇ ಗರಿಯಿತು. ಭಾರತದ ವೇದಾಂತ ಮತ್ತು ಹಿಂದೂ ಧರ್ಮದ ಶ್ರೇಷ್ಠತೆಯನ್ನು ಜಗತ್ತಿಗೆ ಮನವರಿಕೆ ಮಾಡಿಕೊಟ್ಟ ಭಾರತಕ್ಕೆ ಮರಳಿದ ಅವರು ಮಾನವ ಸೇವೆಯೇ ಮಾಧವ ಸೇವೆ ಎಂದು ಸಾರಿ 1897ರಲ್ಲಿ ರಾಮಕೃಷ್ಣ ಮಿಷನ್ ಸಂಸ್ಥೆಯನ್ನು ಸ್ಥಾಪಿಸಿದರು. ದೇಶದ ಬಡತನ, ಮೂಢನಂಬಿಕೆಗಳ ವಿರುದ್ಧ ಧ್ವನಿ ಎತ್ತಿದರು. ಜುಲೈ 4, 1902ರಂದು ತಮ್ಮ 39ನೇ ವಯಸ್ಸಿನಲ್ಲಿಯೇ ಅವರು ಮಹಾಸಮಾಧಿ ಹೊಂದಿದರು. ಆದರೆ ಅವರ ವಿಚಾರಗಳು ಇಂದಿಗೂ ಅಮರ. ಅವರ ಜನ್ಮದಿನವನ್ನು ನಾವಿಂದು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸುತ್ತೇವೆ. ಸ್ನೇಹಿತರೆ, ಸ್ವಾಮಿ ವಿವೇಕಾನಂದರ ಜೀವನ ನಮಗೆ ಕೇವಲ ಇತಿಹಾಸವಲ್ಲ, ಅದು ನಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಶಕ್ತಿ. ಈ ಕಿರು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದಗಳು.